ಎಲ್ಲರಿಗೂ ನಮಸ್ತೆ. ನನ್ನ ಹೆಸರು ಮಂಜುನಾಥ್ ಅಂತ. ನನಗೆ 2 ಇಯರ್ಸ್ ಮುಂಚೆ ಸಿವಿಯರ್ ಹೇರ್ ಫಾಲ್ ಇತ್ತು. ಸೊ ಆಗ ನಾನು ವಿಕೇರ್ನ ಟಿ ವಿಯಲ್ಲಿ ಆ್ಯಡ್ಸ್ ನೋಡ್ತಾ ಇದ್ದೆ. ಅದಾದಮೇಲೆ ನಾನು ನಮ್ಮ ಮನೆ ಹತ್ರನೇ ಜಯನಗರದ ಸ್ಟುಡಿಯೋ ಇತ್ತು, ಅಲ್ಲಿಗೆ ನಾನು ವಿಸಿಟ್ ಮಾಡಿದೆ. ಅಲ್ಲಿ ಡಾಕ್ಟರ್ಸು ನನಗೆ ಪರ್ಸ್ನಲ್ಲಿ ಟೆಸ್ಟ್ ಮಾಡಿ ಹೇಗೆ ನನಗೆ ಹೇರ್ ಫಾಲ್ ಆಗ್ತಾಯಿದೆ, ಅದನ್ನು ಹೇಗೆ ಕಂಟ್ರೋಲ್ ಮಾಡ್ಬೋದು ಅಂತ ಸಜೆಸ್ಟ್ ಮಾಡಿ ಅವ್ರು ಟ್ರೀಟ್ಮೆಂಟ್ಸ್ ನನಗೆ ಸಜೆಸ್ಟ್ ಮಾಡಿದ್ರು. ಅದರಲ್ಲಿ ನಾನು ಫಸ್ಟು PRP ತೊಗೊಂಡೆ. PRP ತೊಗೊಂಡಿದ್ದು ಒಂದು 4 ಸೆಷನ್ ಆಗ್ತಾ ಇದ್ದಂಗೆ ನನಗೆ ಹೇರ್ ಫಾಲ್ ಎಲ್ಲ ಕಂಪ್ಲೀಟ್ಲಿ ಸ್ಟಾಪ್ ಆಗೋಯಿತು. ಸೊ ಐ ವಾಸ್ ಸೋ ಹ್ಯಾಪಿ ಫಾರ್ ದ್ಯಾಟ್. ಆ್ಯಂಡ್ ಅದು ಪ್ರಾಡಕ್ಟ್ಸ್ ಕೂಡ ಅಷ್ಟೇ, ನಾನು ಸೈಮಲ್ಟೇನಿಯಸ್ಲಿ ಕಂಟಿನ್ಯೂ ಮಾಡ್ತಾ ಇದ್ದೆ. ನನಗೆ ಪ್ರಾಡಕ್ಟ್ಸ್ ತೊಗೊತಾ ಇದ್ದೀರಾ, ಡಯಟ್ ಫುಡ್ ಏನಾದರೂ ತೊಗೊತಾ ಇದ್ದೀರಾ ಅಂತೇಳಿ ಡಾಕ್ಟರ್ಸ್ ಕೂಡ ಇಲ್ಲಿ ರೆಗ್ಯುಲರಾಗಿ ನನ್ನ ಹತ್ರ ಫಾಲೋ ಅಪ್ ಮಾಡ್ತಾಯಿದ್ರು ವಾಟ್ಸಪ್ಪಲ್ಲಿ. ಸೊ ಐ ಫೆಲ್ ದ್ಯಾಟ್ ಆಲ್ಸೋ ಸೋ ಹ್ಯಾಪಿ. ಅದಾದಮೇಲೆ ನನ್ನ ಟೆಂಪಲ್ ಏರಿಯಲ್ಲಿ ಸ್ವಲ್ಪ ಹೇರ್ ಫಾಲ್ ಇತ್ತು. ಆಗ ಅವರು PRP ಆದಮೇಲೆ ಹೇರ್ ರೀಪ್ಲಾಂಟೇಷನ್ ಮಾಡಿಸ್ಕೊಳ್ಳಿ ಅಂತ ಹೇಳಿದ್ರು. ಸೊ PRP ನನಗೆ ಒಳ್ಳೆ ರಿಸಲ್ಟ್ ಬಂದಿರೋದ್ರಿಂದ ನಾನು ಅವ್ರು ಹೇಳಿದ ತಕ್ಷಣ ನಾನು ಮಾಡಿದೆ. ಯಾಕಂದರೆ ನನಗೆ PRP ತುಂಬ ಒಳ್ಳೆ ರಿಸಲ್ಟ್ ಬಂದಿತ್ತು. ಸೊ ಹೇರ್ ರೀಪ್ಲಾಂಟೇಷನ್ ಕೂಡ ಆಯಿತು. ಐ ವಾಸ್ ಸೋ ಹ್ಯಾಪಿ. ಇವಾಗ ನಂಗೆ ಹೇರ್ ತುಂಬ ಚೆನ್ನಾಗಿದೆ. ಅದಾದಮೇಲೆ ನನಗೆ ಹೇರ್ ರೀಪ್ಲಾಂಟೇಷನ್ ಆಗಿ PRP ಆದಮೇಲೆ ಕೂಡ ಈಗ ನನಗೆ ಸ್ಕಿನ್ ವೈಟ್ನಿಂಗ್ ಸಜೆಸ್ಟ್ ಮಾಡಿದ್ದಾರೆ. ಬಿಕಾಸ್ ನಾವು ಕಂಟಿನ್ಯೂ ಕಸ್ಟಮರ್ಸ್ನ ಮೀಟ್ ಮಾಡ್ತಾ ಇರ್ತೀವಿ. ಸೊ ನಮ್ಮ ಕಾನ್ಫಿಡೆನ್ಸ್ ಲೆವೆಲ್ಸ್ ಎಲ್ಲ ತುಂಬ ಹೈ ಇರಬೇಕು. ನಮ್ಮ ಪರ್ಸ್ನಾಲಿಟಿ ಮೇಲೇ ಅದೆಲ್ಲ ಡಿಪೆಂಡ್ ಆಗುತ್ತೆ. ಸೊ ಅದಕ್ಕೋಸ್ಕರ ಅವ್ರು ನನಗೆ ಸ್ಕಿನ್ ವೈಟ್ನಿಂಗ್ ಸಜೆಸ್ಟ್ ಮಾಡಿದ್ರು. ನಾನು ಅದು ಕೂಡ ತೊಗೊತಾ ಇದ್ದೀನಿ. ಆ್ಯಂಡ್ ನಂಗೆ ಅದು ಕೂಡ ಒಳ್ಳೆ ರಿಸಲ್ಟ್ ಬಂದಿದೆ. ಐ ಆಮ್ ಸೋ ಥ್ಯಾಂಕ್ ಯು ಫಾರ್ ವಿಕೇರ್.